ಆಟಿಟ್ಯೂಡ್ ಈಸ್ ಈಕ್ವಲಿ ಆರ್ ಮೋರ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ನಮ್ಮ ಮಕ್ಕಳನ್ನ ಒಳ್ಳೆಯವರಾಗಿ ಬೆಳೆಸೋ ಜವಾಬ್ದಾರಿ ಬೇಸಿಕಲಿ ಪೇರೆಂಟ್ಸ್. ನಾವು ಬೇವಿನ ಬೀಜ ಹಾಕ್ಬಿಟ್ಟು ಅದು ದೊಡ್ಡದಾದ್ಮೇಲೆ ನನಗೆ ಮಾವಿನ ಮರ ಬರಲಿ ಅಂತ ಹಾಗೆ ಬರೀ ಒಂದು ಮಾವಿನ ಓಟೆ ಹಾಕ್ಬಿಟ್ಟು ಅದೇ ಬೆಳೀಲಿ, ಅದು ಮಾವಿನ ಸಸಿ ಆಗಲಿ, ಅದೇ ಬೆಳ್ಕೊಂಡು ನಮ್ಗೆ ಮಾವಿನ ಹಣ್ಣು ದೊಡ್ಡ ದೊಡ್ಡ ಹಣ್ಣು ಕೊಡಲಿ, ತಪ್ಪು. ಮಕ್ಕಳನ್ನು ನಾವು ಬೆಳೆಸೋ ರೀತಿ ಇದೆಯಲ್ಲ, ಅದು ತುಂಬ 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 ಇಂಪಾರ್ಟೆಂಟ್. ಮಕ್ಕಳ ದಿನಾಚರಣೆ ಅನ್ನೋದು ಒಂದು ದಿವಸದ್ದಲ್ಲ. ಮಕ್ಕಳ ದಿನಾಚರಣೆಗೆ ಮೂರೇ: ಒಂದು, ಜ್ಞಾನ ಬೆಳೆಸಲಿಕ್ಕೆ ಶಾಲೆ ಕಳಿಸ್ತೀವಿ; ಇನ್ನೊಂದು, ಬದುಕಲಿಕ್ಕೆ ಬೇಕಾದಂತಹ ಸ್ಕಿಲ್ಸ್ ಏನಿದೆ ಅದನ್ನು ಮಾಡಬೇಕು; ಮೂರನೇದು, ಅವರು ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕಬೇಕು. ಇದು ಟಾಪ್ ಪ್ರಯಾರಿಟಿ. ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತಿದ್ದೀವಿ? ಎಲ್ಲೂ ನಗಬೇಡ, ಬೇರೆಯವ್ರನ್ನ ಮಾತಾಡಿಸ್ಬೇಡ, ಸಮಾಜ ಇಂಥ ನಡತೆಯನ್ನು ಒಪ್ಕೊಳ್ಳುತ್ತೆ ಅನ್ನೋದನ್ನು ಅವರಿಗೆ ಸ್ಪಷ್ಟವಾದ ಪದಗಳಲ್ಲಿ ಹೇಳಿಕೊಟ್ಟು ಅವರನ್ನು ನಾವು ಬೆಳೆಸಬೇಕು. ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ನೋಡ್ತಿರ್ತಕ್ಕಂತಹ ಸಮಸ್ತರಿಗೂ, ವಿಶೇಷವಾಗಿ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಕ್ಕಳ ದಿನಾಚರಣೆ ಅನ್ನೋದು ಒಂದು ಬಹಳ ಹೆಮ್ಮೆಯ ವಿಷಯ. ಆದರೆ ಇಲ್ಲಿ ಪ್ರಶ್ನೆ, ಮಕ್ಕಳ ದಿನಾಚರಣೆನ ವರ್ಷಕ್ಕೆ ಒಂದು ಸಲ ಒಂದು ದಿವಸ ಮಾಡಿದ್ರೆ ಸಾಕೆ ಅನ್ನೋದು. ಯಾಕೆ ಅಂದರೆ, ಮಕ್ಕಳು ಅಂದ ಕೂಡಲೇ ಪುಟಾಣಿ ಮಕ್ಕಳು ಅಷ್ಟೇ ನೆನೆಸ್ಕೋಬಾರ್ದು. ನಮಗೆಲ್ರಿಗೂ ಪುಟ್ಟ ಮಕ್ಕಳಂದರೆ ಭಾಳ ಇಷ್ಟ, ಎಲ್ಲರಿಗೂ ವಿಶೇಷವಾಗಿ. ಮಕ್ಕಳು ಅಂದರೆ ಅದು 3 ವರ್ಷದವ್ರು ಇರ್ಬೋದು, 30 ವರ್ಷದವ್ರು ಇರ್ಬೋದು, ಅಷ್ಟೇ. ಏಕೆ, ನಮ್ಮೆಲ್ಲರಲ್ಲೂ ಕೂಡ ಒಂದು ಮಗು ಅನ್ನೋದು ಸದಾ ಇರುತ್ತೆ. ಅದಕ್ಕೆ ಸಾಕ್ಷಿ ಏನು ಅಂತಂದರೆ, ಎಷ್ಟು ಕಠಿಣ ಮನಸ್ಸಿನ ವ್ಯಕ್ತಿ ಆಗಿರಲಿ, ಅವರ ಮನಸ್ಸು ಎಷ್ಟೇ ಕಠಿಣವಾಗಿರಲಿ, ಎಷ್ಟೇ ಸಪ್ಪೆ ಮುಖದವರಾಗಲಿ, ಒಂದು ಮುದ್ದಾದ ಮಗು ಅವ್ರ ಮುಂದೆ ಕೂತ್ಕೊಂಡು ಒಂದು ಸ್ಮೈಲ್ ಕೊಟ್ಟರೆ ಅವರ ಮನಸ್ಸು ತಕ್ಷಣ ಬದಲಾಗುತ್ತೆ. ಬಹುಶಃ ಅದಕ್ಕೆ ದೊಡ್ಡವರು ಮಕ್ಕಳೇ ದೇವರು ಅನ್ನೋ ಪದನ ಕಾಯಿನ್ ಮಾಡಿರಬೇಕು ಅಂತ ನನಗೆ ಎಷ್ಟೋ ಸಲ ಅನಿಸುತ್ತೆ. ಹೌದು, ಯಾಕಂದರೆ ಆ ನಿಷ್ಕಲ್ಮಶ ಮನಸ್ಸಿನ ನಿಷ್ಕಲ್ಮಶ ನಗು ಇದೆಯಲ್ಲ, ಅದಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ. ವಾಪಸ್ಸು ಮಕ್ಕಳ ದಿನಾಚರಣೆ ಅನ್ನೋ ಟಾಪಿಕ್ಕಿಗೆ ಬರೋಣ. ಮಕ್ಕಳ ದಿನಾಚರಣೆ ವರ್ಷದಲ್ಲಿ ಒಂದು ಸಲ ಮಾಡಿ ನಾವು ಏನೋ ಒಂದಷ್ಟು ಮಾಡ್ತೀವಿ. ಮಕ್ಕಳಿಗೆ ಯಾರ್ಯಾರನ್ನೋ ಕರೆಸಿ ಒಂದಷ್ಟು ಹಿತವಚನಗಳನ್ನು ಹೇಳ್ತೀವಿ, ಅಥವಾ ಮಕ್ಕಳು ಹಾಗಿರಬೇಕು, ಹೀಗಿರಬೇಕು, ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು, ಇತ್ಯಾದಿ ಇತ್ಯಾದಿ ಬೇಕಾದಷ್ಟು ಹೇಳ್ತಾ ಹೋಗ್ತೀವಿ. ಬಟ್ ನನಗನ್ಸುತ್ತೆ, ಈ ಮಕ್ಕಳ ದಿನಾಚರಣೆ ಅನ್ನೋದು ಒಂದು ವರ್ಷಕ್ಕೆ ಸೀಮಿತವಾಗಿರಲಿಲ್ಲ. ಮಕ್ಕಳನ್ನು ಬೆಳೆಸುವ ಕಾಲದಲ್ಲಿ ಕನಿಷ್ಠ ಅವ್ರಿಗೊಂದು 20 ವರ್ಷ 25 ವರ್ಷ ಆಗೋವರೆಗೂ ಕೂಡ ಈ ಮಕ್ಕಳ ದಿನಾಚರಣೆ ಅನ್ನೋದರ ಇಂಟೆನ್ಸಿಟಿ ಹಾಗೆ ಉಳ್ಕೋಬೇಕು ಅನ್ನೋದು ನನ್ನ ಬಲವಾದ ನಂಬಿಕೆ. ಈ ಮಕ್ಕಳನ್ನು ನಾವು ಯಾಕೆ ಇಷ್ಟು ಪ್ರಾಮುಖ್ಯತೆಯಿಂದ ಬೆಳೆಸಬೇಕು ಅನ್ನೋದು ನಮಗೆಲ್ರಿಗೂ ಗೊತ್ತಿದೆ. ಸಮಾಜದಲ್ಲಿ ಯಾರು ಮಕ್ಕಳು ತುಂಬ ಉತ್ತಮವಾದ ವ್ಯಕ್ತಿತ್ವವನ್ನು, ವರ್ತನೆಯನ್ನು ಮತ್ತು ಬದುಕುವ ಕೌಶಲ್ಯಗಳನ್ನು ಬೆಳೆಸ್ಕೊಂಡು ದೊಡ್ಡವರಾಗ್ತಾರೆ, ಅವರು ಬದುಕನ್ನು ಸುಲಭವಾಗಿ ಬಹಳ ಬೇಗ ಕಟ್ಕೊಳ್ತಾರೆ. ಹಾಗೆಯೇ ಯಾವ ಮಕ್ಕಳು ಸಣ್ಣವರಿರುವಾಗ, ಚಿಕ್ಕವರಿದ್ದಾಗ ನಾನಾ ಕಾರಣಗಳಿಂದ ದಾರಿ ತಪ್ಪಿಬಿಡ್ತಾರೆ, ಅಥವಾ ಅವರಲ್ಲಿ ಅನಾಥ ಪ್ರಜ್ಞೆ ಬಂದ್ಬಿಡುತ್ತೆ. ಯಾಕಂದರೆ ಸಾಕಷ್ಟು ಮಕ್ಕಳಿಗೆ ಸಿಂಗಲ್ ಪೇರೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಅಂಥ ಕಾನ್ಸೆಪ್ಟ್ ಇರುತ್ತೆ, ಅಥವಾ ಪೇರೆಂಟ್ಸು ಅವ್ರ ಕಡೆ ಗಮನ ಕೊಡದೇ ಇರೋರು ಇರ್ತಾರೆ. ಸೊ ಈ ಥರದ ಮಕ್ಕಳು ಯಾರು ಸಮಾಜದಲ್ಲಿ ಉತ್ತಮ ಬದುಕನ್ನು ಕಟ್ಕೊಳ್ಳೋಕ್ಕೆ ವಿಫಲರಾಗ್ತಾರೆ, ಅವರಲ್ಲಿ ಒಂದಷ್ಟು ಜನ ಸಮಾಜಕ್ಕೆ ಕಂಟಕರಾಗಿ, ಅಥವಾ ಇಡೀ ಸಮಾಜಕ್ಕೆ ಯಾವ ನಡತೆ ಅಗತ್ಯ ಇಲ್ಲವೋ ಆ ನಡತೆಯನ್ನು ರೂಢಿಸಿಕೊಂಡಾಗ ಸಮಾಜದಲ್ಲಿ ಅವರು ತೊಂದರೆ ಕೊಡುವಂತಹ ಒಂದು ನಡತೆಯನ್ನು ರೂಢಿಸ್ಕೊಳ್ತಾರೆ. ಈಗ ನಾವೆಲ್ಲರೂ ಕೂಡ ಪೇಪರ್ಗಳಲ್ಲಿ ಓದ್ತಾ ಇರ್ತೀವಿ, ಮಕ್ಕಳ ಮೇಲೆ ಆಗ್ತಾ ಇರ್ತಕ್ಕಂಥ ಅತ್ಯಾಚಾರ ಇರ್ಬೋದು, ಅಥವಾ ಒಂದಷ್ಟು ಮಾದಕ ವಸ್ತುಗಳ ಸೇವನೆ ಇರ್ಬೋದು, ಅಥವಾ ಯಾವುದೋ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಹೊಡೆದಾಟ ಇರ್ಬೋದು, ಫಿಸಿಕಲ್ ಅಬ್ಯೂಸಸ್ಸು, ಏನೇ ಇರಲಿ. ಅಂದರೆ ಇದೆಲ್ಲನೂ ಸಣ್ಣವರಿರುವಾಗಲೇ ಒಂದು ಆಟಿಟ್ಯೂಡು ಬೇರೆ ರೀತಿ ಬೆಳೆಸ್ಕೊಳ್ಳೋ ಮಕ್ಕಳು ಅವರು ಸಮಾಜಕ್ಕೆ ಕಂಟಕರಾಗಿ ಬೆಳೀತಾರೆ.
ಇವಾಗ ನಾನು ಯಾವ ಉದ್ದೇಶ ಇಟ್ಕೊಂಡು ಹೇಳ್ತಿದ್ದೀನಿ ಅಂತಂದರೆ, ಸಮಾಜದಲ್ಲಿ ಒಳ್ಳೆಯವರ ಸಂಖ್ಯೆ ಹೆಚ್ಚಾದಾಗ ನಮಗೆ ಆ ಸಮಾಜದಲ್ಲಿರಲಿಕ್ಕೆ ಸಂತೋಷ ಆಗುತ್ತೆ. ಹಾಗೆಯೇ ತೊಂದರೆ ಕೊಡುವವರ ಸಂಖ್ಯೆ ಹೆಚ್ಚಾದಾಗ ನಮಗೆ ಪ್ರತಿಯೊಬ್ಬರ ಮೇಲೆ ಅನುಮಾನ ಬರುತ್ತೆ. ನಮ್ಮಲ್ಲಿ ಸಂತೋಷದ ಎಲಿಮೆಂಟ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇವಾಗ ನೀವು ಪತ್ರಿಕೆಗಳಲ್ಲಿ ಏನು ನೋಡ್ತೀರಿ, ಹೆಚ್ಚು ಕ್ರೈಮ್ಸ್ ನೋಡ್ತಾ ಇದ್ದೀರಿ. ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತಿದ್ದೀವಿ, ಎಲ್ಲೂ ನಗಬೇಡ, ಬೇರೆಯವ್ರನ್ನ ಮಾತಾಡಿಸ್ಬೇಡ, ಅಂದರೆ ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಸಾಕಷ್ಟು ನಾವು ಹೇಳ್ಕೊಡ್ತಾ ಇದ್ವಿ. ಗುಡ್ ಟಚ್ಚು, ಬ್ಯಾಡ್ ಟಚ್ಚು, ನೋ ಸ್ಮೈಲಿಂಗು, ಬೇಕಾದಷ್ಟು ಹೇಳ್ಕೊಡ್ತಾ ಇದ್ವಿ. ಇದೆಲ್ಲ ಯಾಕೆ ಮಾಡ್ತಿದ್ವಿ ಅಂತಂದರೆ, ಇಟ್ ಈಸ್ ಬಿಕಾಸ್ ದಿ ಚೈಲ್ಡ್ ಕೆನಾಟ್ ಬಿಲೀವ್ ದಿ ಅದರ್ ಪರ್ಸನ್, ಸ್ಪೆಷಲಿ ಅಡಲ್ಟ್ಸ್. ಆ ಅಡಲ್ಟ್ಸ್ ಕೂಡ ಒಂದು ಕಾಲದಲ್ಲಿ ಚಿಲ್ಡ್ರನ್ ಆಗಿದ್ರು. ದಟ್ ಈಸ್ ವಾಟ್ ಐ ವಾಂಟ್ ಟು ಸ್ಟ್ರೆಸ್. ಇವತ್ತು ನಾವು ಮಕ್ಕಳಿಗೆ ಸೆಲ್ಫ್ ಪ್ರೊಟೆಕ್ಷನ್ ಟೂಲ್ಸ್ ಏನು ಕೊಡ್ತಾ ಇದ್ದೀವಿ? ವೈ? ಬಿಕಾಸ್ ದೇ ಹ್ಯಾವ್ ಟು ಲಿವ್ ಅಮಾಂಗ್ ದಿ ಅಡಲ್ಟ್ಸ್ ಹೂ ವರ್ ಚಿಲ್ಡ್ರನ್ ಒನ್ಸ್ ಅಪಾನ್ ಎ ಟೈಮ್. ಅವರಿಗೆ ನಾವು ಒಳ್ಳೆ ಆಟಿಟ್ಯೂಡ್ ಕೊಟ್ಟು ಅವರನ್ನು ನಾವು ಒಳ್ಳೆಯವರಾಗಿ ಬೆಳೆಸಿದ್ರೆ ಇವತ್ತು ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಸೊ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಇವತ್ತು ಕೂಡ ನಾವು ಮಕ್ಕಳನ್ನು ಹೆಚ್ಚು ಒಳ್ಳೆ ಆಟಿಟ್ಯೂಡಿಂದ ಬೆಳೆಸೋದ್ರಲ್ಲಿ ನಾವು ಸಫಲವಾದರೆ ಇದರ ಫಲವನ್ನು ಇನ್ನೊಂದು 5-10 ವರ್ಷಗಳ ನಂತರ ನಾವು ಕಾಣಲಿಕ್ಕೆ ಸಾಧ್ಯ. ಮತ್ತು ನಮಗೆ ಈ ದಿಕ್ಕಿನಲ್ಲಿ ಹೋಗದೆ ಬೇರೆ ದಾರಿ ಇಲ್ಲ. ದೇರ್ ಆರ್ ನೋ ಶಾರ್ಟ್ ಕಟ್ಸ್. ನೀವು ಒಂದೊಂದು ವ್ಯಕ್ತಿ ಹಿಂದ್ಗಡೆ ಒಂದೊಂದು ಪೊಲೀಸನ್ನಿಟ್ಟು ಅಬ್ಸರ್ವ್ ಮಾಡೋಕ್ಕಾಗತ್ತಾ? ಇಟ್ ಕೆನಾಟ್ ಬಿ. ಪೊಲೀಸಿಂಗ್ ಕೆನಾಟ್ ಬಿ ಇಂಡಿವಿಜುವಲ್. ಸಮಾಜದಲ್ಲಿ ಎಷ್ಟು ಜನ ಪೊಲೀಸ್ನವರು ಅಂತ ಮಾಡ್ತಾರೆ. ಸೊ ವ್ಯಕ್ತಿಯ ನಡತೆಯನ್ನು ನಾವು ಒಂದು ರೀತಿ ಒಪ್ಪಿತ ರೀತಿಯಲ್ಲಿ, ಅಂದರೆ ಸಹಜವಾಗಿ ಸಮಾಜ ಇಂಥ ನಡತೆಯನ್ನು ಒಪ್ಕೊಳ್ಳುತ್ತೆ ಅನ್ನೋದನ್ನು ಅವರಿಗೆ ಸ್ಪಷ್ಟವಾದ ಪದಗಳಲ್ಲಿ ಹೇಳಿಕೊಟ್ಟು ಅವರನ್ನು ನಾವು ಬೆಳೆಸಬೇಕು. ಸೊ ನನ್ನ ಪ್ರಕಾರ ಮಕ್ಕಳ ದಿನಾಚರಣೆ ಅನ್ನೋದು, ನಾವು ಉದಾಹರಣೆಗೆ ನಾಲೆಡ್ಜಿಗೋಸ್ಕರ ಶಾಲೆಗೆ ಕಳಿಸ್ತೀವಿ. ಆಮೇಲೆ ಸ್ಕಿಲ್ಸು, ಅವರು ಬದುಕಲಿಕ್ಕೆ ಬೇಕಾದಂಥ ಸ್ಕಿಲ್ಸ್, ಅದು ಇಂಜಿನಿಯರಿಂಗ್ ಇರ್ಬೋದು, ವೆಟರ್ನರಿ ಇರ್ಬೋದು, ಡಾಕ್ಟರ್ ಇರ್ಬೋದು, ಅಗ್ರಿಕಲ್ಚರ್, ಬೇರೆ ಬೇರೆ ಸ್ಕಿಲ್ಸನ್ನು ನಾವು ಬೇರೆ ಬೇರೆ ಪ್ರೊಫೆಷನ್ಸ್ ಮೂಲಕ ಕೊಡ್ತೀವಿ. ಅದ್ರ ಜೊತೆಗೆ ಆಟಿಟ್ಯೂಡ್ ಈಸ್ ಈಕ್ವಲಿ ಆರ್ ಮೋರ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಈ ಆಟಿಟ್ಯೂಡ್ ಅನ್ನೋದು, ನೀವು ಏನೇ ಸಬ್ಜೆಕ್ಟ್ ಓದಲಿ, ನೀವು ಹಿಸ್ಟ್ರಿ ಓದ್ತಿರೋ, ಸೈನ್ಸ್ ಓದ್ತಿರೋ, ಕಾಮರ್ಸ್ ಓದ್ತಿರೋ, 10ನೇ ಕ್ಲಾಸಿಗೆ ಓದೋದು ನಿಲ್ಲಿಸ್ತಿರೋ, PUC ಓದ್ತಿರೋ, ಡಿಗ್ರಿ ಮಾಡ್ತಿರೋ, ದಟ್ ಈಸ್ ಡಿಫ್ರೆಂಟ್. ಪ್ರತಿಯೊಂದು ಮಕ್ಕಳಿಗೂ ಅವ್ರದ್ದೇ ಆದಂತಹ ಒಂದು ಶಕ್ತಿ ಮೇಲೆ ಮತ್ತು ಕುಟುಂಬದ ಅವಕಾಶಗಳು ಏನಿರುತ್ತೆ, ಎಲ್ಲ ಕುಟುಂಬಗಳ ಆರ್ಥಿಕ ಮತ್ತು ಸಾಮಾಜಿಕ ಅವಸ್ಥೆ ಬೇರೆ ಬೇರೆ ಇರುತ್ತೆ. ಸೊ ನಮಗೆಲ್ಲ ಗೊತ್ತಿರೋದೆ. ಸೊ ಅದ್ರ ಮೇಲೆ ಮಕ್ಕಳು ಅವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟು ವಿದ್ಯಾಭ್ಯಾಸ ಮಾಡ್ತಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ನಮ್ಮೆಲ್ಲರ ಆಟಿಟ್ಯೂಡ್ ಟುವರ್ಡ್ಸ್ ದಿ ಸೊಸೈಟಿ ಆ್ಯಂಡ್ ಅದರ್ ಪೀಪಲ್, ಇಫ್ ವಿ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ದಟ್, ಅದರ ಬಗ್ಗೆ ನಾವು ಗಮನ ಕೊಟ್ಟಿದ್ದೇ ಆದರೆ ನಮ್ಮ ಮಕ್ಕಳು ಸಮಾಜದಲ್ಲಿ ಒಪ್ಪಿತ ಮಕ್ಕಳಾಗ್ತಾರೆ, ಎಲ್ಲರೂ ಇಷ್ಟಪಡೋ ಮಕ್ಕಳಾಗ್ತಾರೆ. ಸೊ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋದು ನನ್ನ ನಂಬಿಕೆ ಮತ್ತು ನನ್ನ ಮೊದಲ ಒತ್ತಾಯ ಕೂಡ. ಯಾಕೆಂದರೆ ನಮ್ಮ ಮಕ್ಕಳು, ನಾವು ಇರೋದಿಲ್ಲ, ಒಂದಷ್ಟು ವರ್ಷಗಳ ನಂತರ ನಾವು ಇರೋದಿಲ್ಲ. ಸೊ ನಮ್ಮ ಮಕ್ಕಳು ಒಂದು ಹೆದರಿಕೆ ವಾತಾವರಣದಲ್ಲಿ ತಮ್ಮ ಇಡೀ ಜೀವನನ ಕಳೀಬೇಕು ಅಂದರೆ, ಒತ್ತಡದ ವಾತಾವರಣದಲ್ಲಿ ಹೆದರ್ಕೊಂಡು ಆಚೆ ಹೋದರೆ ಏನಾಗುತ್ತೋ, ಅವರ ಫಾರ್ ಎಕ್ಸಾಂಪಲ್ ಅವ್ರ ಜೋಬಲ್ಲಿ ಒಂದು ಕತ್ತಿ ಹಿಡ್ಕೊಂಡು ಅಥವಾ ಚಾಕು ಹಿಡ್ಕೊಂಡು ಓಡಾಡೋಂಥ ಸಂದರ್ಭ ಬರುತ್ತೆ, ಅಥವಾ ಪಿಸ್ತೂಲ್ ಹಿಡ್ಕೊಂಡು ದಿಸ್ ಈಸ್ ಆರ್ ನಾಟ್ ಗುಡ್. ವೆಸ್ಟರ್ನ್ ಕಂಟ್ರೀಸ್ ಹ್ಯಾವ್ ಟೋಟಲಿ ಫೇಲ್ಡ್. ಆ ಸ್ಕೂಲ್ಗಳಲ್ಲಿ, ವೆಸ್ಟರ್ನ್ ಕಂಟ್ರೀಸಲ್ಲಿ, ಆ ಶಾಲೆಗಳಲ್ಲಿ ಯಾರೋ ಮಕ್ಕಳು ತಗೊಂಬಂದು ಪಿಸ್ತೂಲ್ ತಗೊಂಬಂದು ಡಮ್ 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 ಅನಿಸ್ಬಿಡ್ತಾರೆ. ಮನಸ್ಥಿತಿ, ಮಾನವೀಯತೆ, ಅವರಿಗೆ ಆ ಪೇಷನ್ಸ್ ಆಗಲಿ, ಆ ಜೀವನದಲ್ಲಿ ಹೆಂಗೆ ಸಂತೋಷ ಪಡಬೇಕು ಅನ್ನೋ ಎಲಿಮೆಂಟ್ಸನ್ನು ಅವ್ರು ಸಿಕ್ಕಿಲ್ಲ. ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ. ಎಲ್ಲದಕ್ಕೂ ಸರ್ಕಾರ 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 ಅಂತ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ನಮ್ಮ ಮಕ್ಕಳನ್ನು ಒಳ್ಳೆಯವರಾಗಿ ಬೆಳೆಸೋ ಜವಾಬ್ದಾರಿ ಬೇಸಿಕಲಿ ಪೇರೆಂಟ್ಸ್. ನಾವು ಬೇವಿನ ಬೀಜ ಹಾಕಿಬಿಟ್ಟು ಅದು ದೊಡ್ಡದನ್ನಾದ್ಮೇಲೆ ನನಗೆ ಮಾವಿನ ಮರ ಬರಲಿ ಅಂತ, ಹಾಗೆ ಬರೀ ಒಂದು ಮಾವಿನದು ಓಟೆ ಹಾಕಿಬಿಟ್ಟು ಅದೇ ಬೆಳೀಲಿ, ಅದು ಮಾವಿನ ಸಸಿ ಆಗಲಿ, ಅದೇ ಬೆಳ್ಕೊಂಡು ನಮ್ಗೆ ಮಾವಿನ ಹಣ್ಣು ದೊಡ್ಡ ದೊಡ್ಡ ಹಣ್ಣು ಕೊಡಲಿ, ತಪ್ಪು. ಮಾವಿನ ಸಸಿ ಹಾಕಿದಾಗ ಅದಕ್ಕೆ ನೀರು ಹಾಕೋದು, ಗೊಬ್ಬರ ಹಾಕೋದು, ಮತ್ತು ಅದನ್ನು ದನ ಮೇಯ್ದಾಗೆ ಪ್ರೊಟೆಕ್ಷನ್ ಕೊಡೋದು ಎಲ್ಲ ಆದ ಮೇಲೆ ಮಾತ್ರ ನಮಗೆ ಆ ಮರದಿಂದ ಫಲವನ್ನು ಬಯಸುವಂಥ
ಅವಕಾಶ ಇರುತ್ತೆ. ಸೊ ಅದರಿಂದ ನಮ್ಮ ಮಕ್ಕಳನ್ನ ನಾವು ಬೆಳೆಸಬೇಕಾದ್ರೆ ಕೇವಲ ನನ್ನ ಮಕ್ಕಳು ಅನ್ನೋ ಕಾನ್ಸೆಪ್ಟ್ ಬಿಟ್ಬಿಡಿ. ಯಾಕೆಂದರೆ ಸಮಾಜದಲ್ಲಿ ನಾವು ಬದುಕಬೇಕಾಗತ್ತೆ. ನಿಮ್ಮ ಮನೆ ಒಳಗಡೆ ಏನು 30/40ನೋ 60/40ನೋ ನಿಮ್ದು ಏನು ಮನೆ ಇದೆ ಅಷ್ಟರಲ್ಲೇ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಹೊರಗಡೆ ಹೋಗಬೇಕು, ಎಲ್ಲರ ಜೊತೆ ಮಾತಾಡಲೇಬೇಕು. ಜೀವನ ಅಂದಮೇಲೆ ಸಮಾಜದಲ್ಲಿ ಒಂದು ಭಾಗವಾಗಿರ್ತೀವಿ ನಾವು. ಆದ್ದರಿಂದ ಮಕ್ಕಳನ್ನು ನಾವು ಬೆಳೆಸೋ ರೀತಿ ಇದೆಯಲ್ಲ, ಅದು ತುಂಬ 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 ಇಂಪಾರ್ಟೆಂಟು. ಮಕ್ಕಳು ಧೈರ್ಯವಂತರಾಗಿರಬೇಕು. ಹಾಗೆ ಅವರಲ್ಲಿ ಏನು ಮೌಲ್ಯಗಳಿದೆ ಆ ಮೌಲ್ಯಗಳೇ ಅವರನ್ನು ಕಾಪಾಡಬೇಕು. ನಾನು ಅದನ್ನು ಹೇಳ್ತಾ ಇದ್ದೀನಿ. ನಾವೇನು ರಕ್ಷಾ ಕವಚ ಹಾಕ್ಕೊಂಡ್ಬಿಟ್ಟು ಬುಲೆಟ್ ಪ್ರೂಫು ಇದೆಲ್ಲ ನಡೆಯಲ್ಲ ಸಮಾಜದಲ್ಲಿ. ಆದರೆ ನಾವು ಹೇಗೆ ನಡ್ಕೋತೀವಿ ಅದರ ಮೇಲೆ ನಮ್ಮ ಮೌಲ್ಯ ನಿರ್ಧಾರ ಆಗುತ್ತೆ. ಸೊ ಅದನ್ನು ನಾವು ಮಕ್ಕಳಿಗೆ ಚಿಕ್ಕಂದಿನಿಂದ ಬೆಳೆಸಬೇಕು. ಸೊ ಇದರಲ್ಲಿ ಇಂಪಾರ್ಟೆಂಟು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳ ದಿನಾಚರಣೆ ಅನ್ನೋದು ಒಂದು ದಿವಸದ್ದಲ್ಲ. ಮಕ್ಕಳ ದಿನಾಚರಣೆ ಹಿಸ್ಟ್ರಿ ಅಂತ ನೀವು ತಗೊಂಡ್ರೆ, ಅವ್ರು ಮಾಡಿದವ್ರು ಮಕ್ಕಳ ದಿನಾಚರಣೆ ಅಂತ ಯಾಕೆ ಶುರು ಮಾಡಿದ್ರು, ಅವರ ಏನೋ ಒಂದು ಟಾರ್ಗೆಟ್ ಏನಿತ್ತು, ಗುರಿ ಏನಿತ್ತು, ಅದು ನಿಜವಾಗ್ಲೂ ಚೆನ್ನಾಗಿದೆ. ಅವ್ರೇನು ಅಂದ್ಕೊಂಡ್ರು, ಈಗ ಈ ದೇಶದ ನಾಗರಿಕರಿಗೆ ನಾವು ಚಿಕ್ಕಂದಿರುವಾಗ ಬಹುಶಃ ಅದು ಏನಂದರೆ ಅದು ನೆಹರು ಕಾಲಕ್ಕೆ ಹೋಯ್ತಲ್ಲ, ಬಹುಶಃ 1960s ಯಾವಾಗಲೂ ಶುರುವಾಯಿತು ಅನಿಸುತ್ತೆ. ಇದು ಏನಂದರೆ ಅವಾಗ ಹೆಚ್ಚಿನವರು ಅವಿದ್ಯಾವಂತರಾಗಿದ್ದರು, ಸಾಕ್ಷರತೆ ಕಡಿಮೆ ಇತ್ತು. ಅದಕ್ಕೆ ಅವ್ರು ಅಂದ್ಕೊಂಡ್ರು ಹೆಚ್ಚು ಜನಕ್ಕೆ ಒಂದಷ್ಟು ಶಿಕ್ಷಣ ಕೊಟ್ಟು ಅವ್ರಿಗೊಂದಷ್ಟು ಮೌಲ್ಯಗಳನ್ನು ಕೊಟ್ಟರೆ ದೇಶದಲ್ಲಿ ಪ್ರಜೆಗಳು ಉತ್ತಮರಾಗ್ತಾರೆ. ಉತ್ತಮ ಪ್ರಜೆಗಳಾದ ಕೂಡಲೇ ದೇಶ ಚೆನ್ನಾಗಾಗುತ್ತೆ, ಸುಭಿಕ್ಷವಾಗುತ್ತೆ ಅಂತ ಅಂದ್ಕೊಂಡ್ರು. ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂತಂದರೆ, ಸಾಕ್ಷರತೆ ಬೆಳೀತೇ ವಿನಃ ವಿದ್ಯಾವಂತರಾಗಲಿಲ್ಲ. ದೆರ್ ಇಸ್ ಎ ಡಿಫ್ರೆನ್ಸ್. ವಿದ್ಯಾವಂತರ ಬೇರೆ, ಸಾಕ್ಷರರ ಬೇರೆ. ನಿಮಗೆ ಭಾಷೆ ಓದಲಿಕ್ಕೆ ಬರೀಲಿಕ್ಕೆ ಬಂದರೆ ನೀವು ಸಾಕ್ಷರರು. ಆದರೆ ಭಾಷೆ ಓದಲಿಕ್ಕೆ ಬಂದವರು, ಬರೀಲಿಕ್ಕೆ ಬಂದವರು ಒಳ್ಳೆಯವರು ಕೆಟ್ಟವರು ಎರಡೂ ಆಗಿರ್ಬೋದು. ನಾನು ಅದನ್ನು ಮಾತಾಡ್ತಿದ್ದೀನಿ. ಸೊ ಆಟಿಟ್ಯೂಡ್, ನಿಮಗೆ ಆಟಿಟ್ಯೂಡ್ ಏನು ಬೇಕಾಗಿತ್ತು ಅದು ಬಂದಿಲ್ಲ. ಅದಕ್ಕೋಸ್ಕರ ಈ ಮಕ್ಕಳ ದಿನಾಚರಣೆ ಏನಿದೆ ಅದನ್ನು ನೀವು ಒಂದು ದಿವಸಕ್ಕೆ ಸೀಮಿತವಾಗಿಡಬೇಡಿ. ಇಟ್ ಈಸ್ ಅನ್ ಆನ್ ಗೋಯಿಂಗ್ ಪ್ರೋಸೆಸ್. ಈಗ ನೀವೇನು ಧಾರ್ಮಿಕ ಭಾಷೆಯಲ್ಲಿ ಹೇಳ್ತೀರಲ್ಲ, ಒಂದು ಯಜ್ಞ ಮಾಡಬೇಕು, ಒಂದು ವ್ರತ ಮಾಡಬೇಕು, ಒಂದು 30 ದಿವಸದ ವ್ರತ, ಒಂದು 6 ತಿಂಗಳ ವ್ರತ, ಒಂದು ವರ್ಷದ ವ್ರತ. ಸೊ ಅದೇ ಥರ ಈ ಮಕ್ಕಳನ್ನು ನಾವು ಹೆಚ್ಚು ಒಳ್ಳೆಯವರನ್ನಾಗಿ, ಬಲಾಢ್ಯರು ಅಂದರೆ ನಾನು ಫಿಸಿಕ್ ಬಗ್ಗೆ ಮಾತಾಡ್ತಿಲ್ಲ, ಮಾನಸಿಕವಾಗಿ ನಮ್ಮ ವರ್ತನೆಯಲ್ಲಿ ಅವರಲ್ಲಿ ಉತ್ತಮ ಶಕ್ತಿಯನ್ನು ತುಂಬಿ ಬೆಳೆಸುವಂಥ ಈ ವ್ರತವನ್ನು ನಾವು ಕನಿಷ್ಠ 10 ವರ್ಷಗಳ ಕಾಲ ಮಾಡಬೇಕಾಗಿದೆ. ಅದ ನಂತರ ಈ 10 ವರ್ಷದಲ್ಲಿ ಏನು ಮಕ್ಕಳು ದೊಡ್ಡವರಾಗ್ತಾರೆ, ಅವರು ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಜನ್ರೇಷನ್ಗೆ ಇನ್ನಷ್ಟು ಒಳ್ಳೆಯ ಮಕ್ಕಳನ್ನ ಬೆಳೆಸೋದಕ್ಕೆ ಸಾಧ್ಯ ಆಗ್ತಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ನಾವು ಕೊಡ್ತಿರೋಂತಹ ಕೆಲವು ವ್ಯಾಲ್ಯೂಗಳನ್ನು ಗಮನಿಸಿ ನೀವು. ಪರಿಶ್ರಮ ಪಟ್ಟವನಿಗೆ ಎಲ್ಲ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಲಂಚದ ವಾತಾವರಣ ಇರೋದು ನಿಜ. ಯಾವುದೋ ದಾರಿನಲ್ಲಿ ಹಣ ಮಾಡಿದವನು ಬುದ್ಧಿವಂತ, ಜಾಣ ಅಂತ ನಾವು ನಿರ್ಧಾರ ಮಾಡ್ತಿದ್ದೀವಿ. ಸೊ ಯಾರು ಬೇಗ ದುಡ್ಡು ಮಾಡ್ತಾರೆ ಅವರನ್ನು ನಾವು ಹೊಗಳ್ತಾ ಇದ್ದೀವಿ. ಅಷ್ಟೇ ಏಕೆ, ಕಾನೂನನ್ನು ಮರೆಮಾಚಿ ಅಧಿಕಾರ ಮತ್ತು ಹಣವನ್ನು ಸಂಪಾದನೆ ಮಾಡಿ ದೊಡ್ಡೋನು ಅಂತ ಯಾರು ಸಮಾಜದಲ್ಲಿ ಮೆರೀತಿದ್ದಾರೆ, ಬಹಳ ದುರದೃಷ್ಟದ ವಿಷಯ ಅಂದರೆ ಇಂತಹವರನ್ನು ನಾವು ಸಂಸ್ಥೆಗಳಿಗೆ, ಶಾಲೆಗಳಿಗೆ, ಕಾಲೇಜುಗಳಿಗೆ ಕರೆಸಿ ನಮ್ಮ ಮಕ್ಕಳಿಗೆ ಬುದ್ಧಿವಾದ ಹೇಳಿಸ್ತಾ ಇದ್ದೀವಿ. ಎಷ್ಟು ದೊಡ್ಡ ದುರಂತ ನೋಡಿ. ಅವರಿಗೆ ಎಲ್ಲರೂ ನಿಂತ್ಕೊಂಡು ಸಲಾಮ್ ಹೊಡಿತಾ ಇದ್ದೀವಿ ನಾವು. ಇವತ್ತು ಸಾಕಷ್ಟು ಜನ ಅಧಿಕಾರದಲ್ಲಿ ಇರೋರನ್ನು ನೀವು ಗಮನಿಸಿ, ಅವರ ಬ್ಯಾಕ್ಗ್ರೌಂಡನ್ನು ಗಮನಿಸಿ, ಅವರು ಹೇಗೆ ದೊಡ್ಡವರಾದರು, ಹೇಗೆ ಮುಂದಕ್ಕೆ ಬಂದರು, ಅವರು ತಮ್ಮ ಅಧಿಕಾರವನ್ನು ಹೇಗೆ ದುರುಪಯೋಗ ಅವ್ರು ಎಷ್ಟು ಅಹಮ್ಮಿಂದ ಮೆರಿತಾ ಇದ್ದಾರೆ. ಇಂಥವರಿಂದ ನಾವು ನಮ್ಮ ಮಕ್ಕಳಿಗೆ ಬುದ್ಧಿ ಹೇಳೋವಂಥ ಅಧೋಗತಿಗೆ ಇಳಿದ್ಬಿಟ್ವಲ್ಲ ಅಂತ ಬೇಸರ ಆಗುತ್ತೆ. ನಾನು ಹೇಳೋದಷ್ಟೇ, ಶಾಲಾ ಕಾಲೇಜುಗಳು ನೀವು ಯಾರೇ ಏನೇ ನಡೆಸ್ತಾ ಇರಲಿ, ಯಾಕಂದರೆ ಸಾಕಷ್ಟು ಶಾಲಾ ಕಾಲೇಜುಗಳು ಪ್ರೈವೇಟ್ ಇದೆ ಅನ್ನೋದು ನನ್ನ ಪ್ರಜ್ಞೆಯಲ್ಲಿದೆ. ಸರ್ಕಾರಿ ಕಾಲೇಜುಗಳು, ಶಾಲೆಗಳು ಇದೆ, ಆದರೆ ಪ್ರೈವೇಟ್ನವ್ರು ನಡೆಸ್ತಿರೋದು ಇದೆ. ಆ ಪ್ರೈವೇಟ್ನಲ್ಲಿ ಕೆಲವರೆಲ್ಲನೂ ಬೇರೆ ಅವ್ರು ನಡೆಸ್ತಿರೋವಂಥದ್ದು ಇದೆ. ನಾನೇನು ಹೇಳ್ತಿದ್ದೀನಿ ಅಂತಂದರೆ, ಈ ಶಾಲಾ ಕಾಲೇಜುಗಳು ಇವ್ರದ್ದೆಲ್ಲನೂ ಒಂದೇ ಟಾರ್ಗೆಟ್ಟು. ಏನು ಟಾರ್ಗೆಟ್ಟು? ನಮ್ಮ ಶಾಲೆದು ಮ್ಯಾಕ್ಸಿಮಮ್ ರಿಸಲ್ಟ್ ಬರಬೇಕು.
ಜಾಸ್ತಿ ಪರ್ಸೆಂಟೇಜ್ ಬರಬೇಕು, ಹೆಸರು ಬರಬೇಕು. ಆದರೆ ಈ ನಿಮ್ಮ ಶಾಲೆಯಿಂದ, ನಿಮ್ಮ ಸಂಸ್ಥೆಯಿಂದ ಹೊರಗಡೆ ಹೋದಂಥ ಸಾಕಷ್ಟು ಮಕ್ಕಳು ಇವತ್ತು ರೌಡಿಗಳಾಗಿದ್ದೀರಲ್ಲ, ಆವಾಗ ನೀವು ಏನು ಹೇಳ್ತೀರಿ? ನಮ್ಮ ಶಾಲಾ ಕಾಲೇಜು ಅಂತ ನೀವು ಯಾವುದೋ ಒಂದು 4 ಜನ ತೋರಿಸ್ಬಿಟ್ಟು ಜಂಬ ಕೊಚ್ಕೊಳ್ಳೋದಲ್ಲ. ನಿಮ್ಮ ಶಾಲಾ ಕಾಲೇಜಿನಲ್ಲಿ ಓದಿದವರು ಇವತ್ತು ರೌಡಿಗಳಾಗಿದ್ದಾರೆ, ಹಿಂಸೆ ಮಾಡ್ತಾರೆ. ಅದನ್ನು ನಿಮ್ಮ ಶಾಲಾ ಕಾಲೇಜ್ ಪ್ರಾಡಕ್ಟ್ಸ್ ಅಂತ ನೀವು ಒಪ್ಕೋಬೇಕಲ್ಲ. ಪ್ರಶ್ನೆ ಇರೋದಲ್ಲಿ. ಸೊ ಅದರಿಂದ ಎಲ್ಲ ಶಾಲಾ ಕಾಲೇಜಿನವ್ರಿಗೆ ನಾನು ಹೇಳೋದಿಷ್ಟೇ, ದಯವಿಟ್ಟು ನೀವು ಮಾರ್ಕ್ಸ್ ತಗೊಳ್ಳೋ ಯಂತ್ರಗಳನ್ನು ಸೃಷ್ಟಿ ಮಾಡೋದು ಮಾಡ್ಕೊಳ್ಳಿ. ಯಾಕಂದರೆ ಅದು ಇವತ್ತು ಸ್ಪರ್ಧಾತ್ಮಕ ಯುಗ, ಅದು ಇದು ಅಂತ ಹೇಳ್ತೀರಿ ನೀವು, ನಾವು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಿ, ಐ ರಿಪೀಟ್, ನನ್ನ ಪ್ರಶ್ನೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ಮ ಮಗು ಅಥವಾ ಮಗಳು 98% ತೆಗಿಬೇಕು ಅಂತ ನೀವು ಆಸೆ ಇಟ್ಕೋತೀರಲ್ಲ, ಓಕೆ. ನಿಮ್ಮ ಮಗು 98% ತೆಗೆದುಬಿಟ್ಟು ಅದು ರಿಸಲ್ಟ್ ಬಂದಮೇಲೆ ಅದಕ್ಕೆ ಕುಡಿಯೋದಕ್ಕೆ ಒಂದು ಬಾಟ್ಲು, 1-2 ಸಿಗರೇಟು ಕೊಟ್ಟು ಕುಡಿಸ್ತೀರಾ? ಯಾಕೆ? ಅವ್ರಿಗೆ ಓದ್ಬಿಟ್ಟು ಸ್ಟ್ರೆಸ್ ಆಗಿಬಿಟ್ಟಿದೆ, ಇವಾಗ ಸ್ವಲ್ಪ ಎಂಜಾಯ್ ಮಾಡಲಿ. ಕ್ಯಾನ್ ವಿ ಡೂ ಇಟ್? ಸೊ ನಾನು ವಿಶೇಷವಾಗಿ ಮಕ್ಕಳಿಗೆ ನೇರವಾಗಿ ಹೇಳ್ಬಿಡ್ತೀನಿ ಈ ವಿಷಯದಲ್ಲಿ. ನೋಡಿ ಮಕ್ಕಳೇ, ನೀವು 35% ತಗೊಂಡು ಪಾಸಾಗಿ, 85% ಪಾಸಾಗಿ, ದಟ್ ಈಸ್ ಡಿಫ್ರೆಂಟ್. ಸಮಾಜದಲ್ಲಿ ಒಳ್ಳೆಯವರಾಗಿರಬೇಕು. ನಿಮ್ಮನ್ನು ಹೆಚ್ಚು ಜನ ಪರವಾಗಿಲ್ಲಪ್ಪ ಈ ಮನುಷ್ಯ ಅನ್ನೋ ಥರ ನೀವು ಜೀವನ ಮಾಡಬೇಕು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಮಕ್ಕಳ ದಿನಾಚರಣೆ ಅನ್ನೋದು ಒಂದು ದಿವಸದ್ದಲ್ಲ, ಅದು ಮಕ್ಕಳು ಚಿಕ್ಕವರಿಂದ ದೊಡ್ಡವರಾಗೋವರೆಗೆ ಅದರಲ್ಲಿ ಪೋಷಕರ ಜವಾಬ್ದಾರಿ, ಅಪ್ಪ ಅಮ್ಮನ ಜವಾಬ್ದಾರಿ, ಶಿಕ್ಷಕರ ಜವಾಬ್ದಾರಿ, ಹಾಗೂ ಯಾರೆಲ್ಲ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಬಯಸಿ ಏನೆಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀರಿ ಅವರೆಲ್ಲರೂ ಸೇರಿ ಇದನ್ನು ನಾವು ಮಾಡಬೇಕಾಗತ್ತೆ. ಒಂದಲ್ಲ ಒಂದು ದಿವಸ ನಮ್ಮ ದೇಶದಲ್ಲಿ, ಭಾರತದಲ್ಲಿ ಒಳ್ಳೆಯ ಮಕ್ಕಳಿದ್ದಾರೆ, ಒಳ್ಳೆಯ ಸಮಾಜ ಇದೆ ಅಂತ ಆಗಬೇಕು ಅಂದರೆ ನಾವೆಲ್ಲರೂ ತುಂಬ ಕಷ್ಟಪಡಬೇಕಾಗತ್ತೆ ಅನ್ನೋದನ್ನು ಹೇಳ್ತಾ, ನಿಮ್ಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ, ಮತ್ತೆ ಭೇಟಿಯಾಗೋಣ.